ನನ್ನ ಮಗಳಿಗೆ ಈ ವಯಸ್ಸಿಗೆ ಐಬ್ರೋ ಮಾಡಿಸ್ಬೇಕಂತೆ. ಈ ವಿಡಿಯೋನ ಎಂಡ್ವರೆಗೂ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಕಾಫಿ ಕುಡಿದು ನಾನು ಶಾಪ್ ಹತ್ರ ಬಂದು ಕೂತ್ಕೊಂಡೆ. ನಾನು ಯಾವಾಗಲೂ ಬಂದರೆ ಚಿಕ್ಕ ಶಾಪ್ ಹತ್ರನೇ ಕೂತ್ಕೊಳ್ಳೋದು, ಯಾಕಂದರೆ ಬಿಸಿಲು ಬಂದು ಡೈರೆಕ್ಟಾಗಿ ಫೇಸಿಗೆ ಬೀಳುತ್ತೆ. ಸೊ ಚಳಿ ಇರುತ್ತೆ ಅಂತ ಹೇಳಿ ಯಾವಾಗಲೂ ಚಿಕ್ಕ ಶಾಪ್ ಹತ್ರನೇ ಕೂತ್ಕೊತೀನಿ. ಹಾಗೆ ಗಿರೀಶ ಅವರು ಆರ್ಡ್ರಾಗಿ ಬಂದು ಚಿಕ್ಕ ಶಾಪ್ ಹತ್ರನೇ ಎಂಟಿ ಇಟ್ಟು ಮನೆಗೆ ಏನಾದರೂ ಹೋಗು, ಇವತ್ತು ಸಂಡೇ ಅಲ್ವಾ ಅಂತ ಹೇಳ್ತಾಯಿದ್ರು. ಅಷ್ಟರೊಳಗೆ ಸರಿ ಅಂತ ಹೇಳಿ ನಾನು ಸೊಪ್ಪುಗಳೆಲ್ಲ ತೊಗೊಂಡು ಐಟಮ್ಗಳೆಲ್ಲ ತೊಗೊತಾ ಇದ್ದೆ. ಅಷ್ಟೊತ್ತಿಗೆ ಅವರು ಚಿಕನ್ ತಂದು ಕೊಟ್ಟರು. ಸೊ ನಾನು ಚಿಕನ್ ಮಾಡೋಣ ಅಂದ್ಕೊಂಡು ಮನೆಗೆ ಬಂದೆ. ಅಷ್ಟರಲ್ಲ ಅಮ್ಮನೂ ಸುತ್ತ ಕಾಳು ಬಿಡಿಸಿಟ್ಟಿದ್ರು, ಅಮ್ಮ ಅಂದರೆ ಅತ್ತೆ. ಅಷ್ಟರಲ್ಲಿ ನಾನು ಕಾಫಿ ಕುಡಿದು ರಿಲ್ಯಾಕ್ಸ್ ಆದೆ. ನೆಕ್ಸ್ಟ್ ಚಿಕನ್ನೆಲ್ಲ ಒಗ್ಗರಣೆಗೆ ಹಾಕಿ ಕಬಾಬ್ಗೂ ರೆಡಿ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಂಡೆ. ಫಸ್ಟೇ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ಅತ್ತೆ ಕಾಯ್ತಿರಿ ಅಂತ ಹೇಳಿದ್ರೆ ಅವರು ನಂಗೆ ಇದ್ರಲ್ಲಿ ಬರಲ್ಲ ಅಂತ ಹೇಳಿದ್ರು. ಸೊ ನೋಡಿ, ನನ್ನ ಮಗಳಿಗೆ ಈ ವಯಸ್ಸಿಗೆ ಐಬ್ರೋ ಮಾಡಿಸ್ಬೇಕಂತೆ. ಅವ್ರ ಅಪ್ಪ ಕೈಯಲ್ಲಿ ಮಾಡಿಸ್ಕೊತಾ ಇದ್ಲು, ಕರೆಕ್ಟಾಗಿ ಮಾಡ್ತಾಯಿಲ್ಲ ಅಂತ ಅಳ್ತಿದ್ದಾಳೆ. ಸೊ ಇದ್ರಲ್ಲಿ ಕಬಾಬ್ ಬೇಯಕ್ಕೆ ಇಟ್ಬಿಡೋಣ ಅಂದರೆ ನನ್ನ ಹಣೆ ಬರೋಕ್ಕೆ ಅದು ಖಾಲಿಯಾಗಿ ಹೋಗಿದೆ ಚಿಕ್ಕ ಸಿಲಿಂಡ್ರೂ. ಸೊ ಸರಿ ಅಂತ ಹೇಳಿ ಸಾಂಬಾರು ಮತ್ತು ಗ್ರೇವಿ ಎರಡೂ ಬೇಗ ಆಯಿತು. ಒಂದು ಕಡೆ ಮುದ್ದೆಗಿಟ್ಟೆ, ಮುದ್ದೆನೂ ಮಿಕ್ಸ್ ಮಾಡ್ಕೊಂಡು, ಅಂದರೆ ನಾನೇ ಯಾವಾಗ್ಲೂ ಅಂಬ್ಲಿಕಾಯಿಸೇ ಮುದ್ದೆ ಮಾಡೋದು. ಸೊ ಒಂದು ಕಡೆ ಮುದ್ದೆಗಿಟ್ಟೆ, ಇನ್ನೊಂದು ಕಡೆ ಕಬಾಬ್ನೂ ಬೇಯಿಸ್ಕೊತಾ ಇದ್ದೆ. ಕಬಾಬ್ ಎಲ್ಲ ರೆಡಿ ಆಯಿತು. ಅಷ್ಟೊತ್ತು ಗಿರೀಶ್ ಅವರು ಬಂದರು, ಅವರಿಗೆಲ್ಲ ಕಬಾಬ್ ಹಾಕ್ಕೊಟ್ಟೆ. ಅಷ್ಟೊತ್ತಿಗೆ ಮುದ್ದೆನೂ ಕಟ್ಟಿ ಗಿರೀಶ್ ಅವ್ರಿಗೂ ಟಿಫನ್ ಕೊಟ್ಟೆ. ಟಿಫನ್ಗೆ ಇವತ್ತು ಮುದ್ದೆನೇ ಮಾಡಿದ್ದೆ, ಸಂಡೇ ಅಲ್ವಾ ಅಂತ ಹೇಳಿ. ರಚ್ವಿಗೂ ತಿನ್ನಿಸಿ, ನಾವು ತಿಂದು ಕೊನೆಗೆ ರೆಡಿ ಆದ್ವಿ. ನೋಡಿ ನಮ್ಮ ಸುಬ್ಬಿ ಹೇಗೆ ರೆಡಿ ಆಗಿದ್ದಾರೆ ಅಂತ. ಸುಂದ್ರಿ ಫೈನಲಿ ಅವಳಿಗೂ ರೆಡಿ ಮಾಡಿಕೊಂಡು ರಚ್ವಿಗೂ ರೆಡಿ ಮಾಡ್ಕೊಂಡು ನಾನು ಈ ರೀತಿ ರೆಡಿಯಾಗಿ ಶಾಪ್ ಹತ್ರ ಹೊರಟೆ. ಆಲ್ರೆಡಿ 11 o'clock ಆಗಿತ್ತು. ಮಾರ್ನಿಂಗ್ ಟಿಫನ್ ತಿಂದು ಹೊರಟಾಗ ಸರಿ ಅಂತ ಹೇಳಿ ಶಾಪ್ ಹತ್ರ ಬಂದೆ. ಫ್ರೆಂಡ್, ಶಾಪ್ ಹತ್ರ ಇದು ನನ್ನ ಚಿಕ್ಕ ಶಾಪು. ಸೊ ಇಲ್ಲಿ ಯಾವಾಗಲೂ ಇರಲ್ಲ, ಅವಾಗವಾಗ ಇರ್ತೀನಿ. ಒಂದು ಸಿಲಿಂಡ್ರು ಮಿಸ್ ಆಗಿತ್ತು ಅಂತ ಹೇಳಿ ಚೈನ್ಗಳು ಹಾಕಿ ಲಾಕ್ ಮಾಡಿ ಇಲ್ಲಿ ಇಟ್ಟಿರ್ತೀನಿ. ಸೊ ಸರಿ ಅಂತ ಹೇಳಿ ದೊಡ್ಡ ಶಾಪ್ ಹತ್ರನೂ ವಿಸಿಟ್ ಮಾಡ್ಕೊಂಬರೋಣ, ಗಿರೀಶ್ ಅವ್ರು ಇರ್ತಾರೆ ಮಾತಾಡ್ಸ್ಕೊಂಬರುವ ಅಂತ ಹೊರಟೆ. ಬಟ್ ಅಲ್ಲಿ ನೋಡಿದ್ರೆ ಗಿರೀಶನೂ ಇರಲಿಲ್ಲ, ಹುಡುಗನೂ ಇರಲಿಲ್ಲ. ಸರಿ ಅಂತ ಹೇಳಿ ಒಳಗಡೆ ಕೂತು ಜಸ್ಟ್ ಟರ್ನ್ ಆಗ್ತೀನಿ. ಅಷ್ಟರಲ್ಲಿ ಒಬ್ಬರು ಎಂಟ್ರಿ ಆದರು. ಯಾರದು? ನನ್ನ ಮಗನೇ. ಸೊ ಅವನು ಹಿಂದೆ ಬರಬೇಡ ಅಂತ ಹೇಳಿದರೆ ಅವರು ಹಿಂದೆನೇ ಬಂದಿದ್ದರು. ಬರ್ತಿದ್ದಂಗೆ ಅವರು ಸ್ಕೆಚ್ ಪೆನ್ನು ಕ್ರಯಾನ್ಸ್ ಎಲ್ಲ ತೊಗೊಂಡು ಆಟ ಆಡ್ಲಿಕ್ಕೆ ಕೂತ್ಕೊಂಡ್ರು. ಸರಿ ಫ್ರೆಂಡ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಫಾಲೋ ಆಗಿ ಫ್ರೆಂಡ್ಸ್. ಹಾಗೆ ನನ್ನ ಯೂಟ್ಯೂಬ್ ಚಾನಲು ಇದೆ, ಸೊ ಬಯೋದಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಯೂಟ್ಯೂಬ್ ಚಾನಲನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್, ಟೇಕ್ ಕೇರ್, ಬಾಯ್ ಬಾಯ್.